ನೀವು ಈ ರೀತಿಯಾಗಿ ಮನೆಯಲ್ಲಿರೋ ಸಣ್ಣ ಪುಟ್ಟ ಅಂಗಳದಲ್ಲೋ ಅಥವಾ ನಿಮ್ಗಿರೋ ಪುಟ್ಟ ಜಾಗದಲ್ಲೋ ಇಷ್ಟು ಬ್ಯೂಟಿಫುಲ್ ಆಗಿರೋ ಕಮಲಾನ ಬೆಳಿಬೇಕಾ? ಹಾಗಿದ್ರೆ ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ನಮ್ಮ ಮನೆಯ ಗಾರ್ಡನ್ನಲ್ಲಿರೋ ಒನ್ ಆಫ್ ದಿ ಬೆಸ್ಟ್ ಫ್ಲವರ್ ಇದು. ಇದರ ಹೆಸರು ಸಸಿ ಮೊತ್ತನ್. ಇದು ಹೈಬ್ರಿಡ್ ಜಾತಿಯ ವಾಟರ್ ಲಿಲಿ. ಕನ್ನಡದಲ್ಲಿ ನಾವೇನು ಕಮಲದ ಹೂ ಅಂತೀವಲ್ಲ ಅದೇ. ನೀವು ಒಂದು ಗಿಡನ ಅತ್ಯಂತ ಆರೈಕೆಯಿಂದ ಬೆಳೆಸಿದ್ರೆ ಖಂಡಿತವಾಗ್ಲೂ ಬೇಸಿಗೆಯಿಂದ ಚಳಿಗಾಲ ತನಕ ಸಾಕಷ್ಟು ಹೂಗಳನ್ನ ಈ ಗಿಡ ಕೊಡುತ್ತೆ. ಯೂಶಲಿ ಚಳಿಗಾಲದಲ್ಲಿ ಅತಿಯಾಗಿ ಚಳಿ ಇರೋದ್ರಿಂದ ಅದು ಸುಪ್ತಾವಸ್ಥೆಗೆ ಅಂದ್ರೆ ಡಾರ್ಮನ್ಸಿ ಪೀರಿಯಡ್ ಅನ್ನ ತಲುಪುತ್ತೆ. ಆದ್ರೆ ನೀವು ನೆನ್ಪಿಡಿ, ಚಳಿಗಾಲ ಮುಗಿದ ಮೇಲೆ ಅಂದ್ರೆ ಫೆಬ್ರವರಿ ಕೊನೆಯಲ್ಲಿ ರೀಪಾಟ್ ಮಾಡಬೇಕು. ಅಂದ್ರೆ ಹಳೆ ಕೆಸರು ಮಣ್ಣನ್ನ ತೆಗೆದು ಹೊಸ ಮಣ್ಣು ಹಾಕಬೇಕು. ಒಂದ್ ವೇಳೆ ನೀವು ರೀಪಾಟ್ ಮಾಡದೇ ಇದ್ರೆ ಗಿಡ ಚೆನ್ನಾಗಿ ಬೆಳೆಯೋದಕ್ಕಾಗ್ಲಿ ಅಥವಾ ಹೆಚ್ಚೆಚ್ಚು ಹೂ ಬಿಡೋದಕ್ಕೆ ಆಗ್ಲಿ ಸಾಧ್ಯ ಆಗೋದೇ ಇಲ್ಲ. ಸೊ ರೀಪಾಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಇನ್ನ ಒಂದು ಮುಖ್ಯ ವಿಷಯ, ಕಮಲ ಅಥವಾ ವಾಟರ್ ಲಿಲಿ ಅಂತ ನಾವೇನು ಕರಿತೀವಿ, ಈ ಗಿಡಕ್ಕೆ ಅಂಟ ಕೆಸರು ಮಣ್ಣನ್ನೇ ಬಳಸಿ. ಅದೇ ಈ ಹೂವಿಗೆ ಸೂಕ್ತ ಅಥವಾ ಈ ಗಿಡಕ್ಕೆ ಸೂಕ್ತ. ಇನ್ನು ಒಂದು ಸೀಕ್ರೆಟ್ ನೀವೆಲ್ಲ ತಿಳ್ಕೋಬೇಕು. ಈಗ ನೀವು ನಮ್ಮ ಮನೆಯ ವಾಟರ್ ಲಿಲಿ ಗಿಡ ನೆಟ್ಟಿರುವಂತಹ ಟಬ್ ಅನ್ನ ನೋಡಿ. ಇದರಲ್ಲಿ ಮೀನುಗಳಿವೆ. ಹೀಗೆ ಕಮಲದ ಗಿಡದ ಟಬ್ನಲ್ಲಿ ಫಿಶ್ಗಳನ್ನ ಬಿಟ್ರೆ ಸೊಳ್ಳೆ ಉತ್ಪತ್ತಿ ಆಗಲ್ಲ. ಗಪ್ಪಿ, ಮೊಯ್ಲಿ ಈ ಜಾತಿಯ ಮೀನುಗಳು ಇದಕ್ಕೆ ಸೂಕ್ತ. ಈ ಎರಡೂ ಜಾತಿಯ ಮೀನುಗಳು ಸೊಳ್ಳೆ ಮೊಟ್ಟೆ ಮತ್ತೆ ಲಾರ್ವಗಳನ್ನ ತಿನ್ನುತ್ತೆ. ಇದು ಕೂಡ ಇಂಪಾರ್ಟೆಂಟ್ ಮೆಥಡ್. ಯಾಕಂದ್ರೆ ಯಾವಾಗಲೂ ಕಮಲದ ಹೂಗಳ ಟಬ್ನಲ್ಲಿ ನೀರಿರೋದ್ರಿಂದ ಸೊಳ್ಳೆ ಆಗೋ ಚಾನ್ಸಸ್ ಹೆಚ್ಚಾಗಿರುತ್ತೆ. ಹೀಗಾಗಿ ಈ ಮೀನುಗಳನ್ನ ಟಬ್ನಲ್ಲಿ ಹಾಕಿದ್ರೆ ಸೊಳ್ಳೆಗಳಾಗೋದಿಲ್ಲ. ಇದರಿಂದ ಸೊಳ್ಳೆಗಳು ಬಂದು ಕಚ್ಚುತ್ತೆ ಅನ್ನೋಂತಹ ಭಯ ಕೂಡ ಇರಲ್ಲ. ಇನ್ನು ವಾಟರ್ ಲಿಲಿ ಯಾವ್ಯಾವ ಜಾತಿ ಇದೆ, ಯಾವೆಲ್ಲ ಕಲರ್ಸ್ ಇದ್ರಲ್ಲಿ ಬರುತ್ತೆ, ಇನ್ನು ಮುಂದಿನ ದಿನಗಳಲ್ಲಿ ಹೇಳ್ತಾ ಹೋಗ್ತೀವಿ. ಮಿಸ್ ಮಾಡದೆ ನಮ್ಮ ಚಾನಲ್ನ ವಾಚ್ ಮಾಡ್ತಾ ಇದ್ರಿ. ಇದ್ರ ಜೊತೆಗೇನೆ ನಮ್ಮ ಮನೆಯಲ್ಲಿ ಸಾಕಷ್ಟು ಲಿಮಿಟೆಡ್ ಹೂಗಳಿದೆ. ನಿಮ್ಗೆ ಯಾರಿಗಾದ್ರೂ ಕೂಡ ಇದೇ ರೀತಿಯ ಕಮಲ ಹೂಗಳನ್ನು ಬೆಳೆಯುವಂತಹ ಆಸೆ ಇದ್ದರೆ ಖಂಡಿತವಾಗ್ಲೂ ಕೂಡ ಕಮೆಂಟ್ ಮಾಡಿ. ನಮ್ಮಲ್ಲಿರುವಂತಹ ಲಿಮಿಟೆಡ್ ಹೂಗಳನ್ನು ನಿಮಗೆ ತಲುಪಿಸುವಂತಹ ಕೆಲಸವನ್ನು ನಾವು ಮಾಡ್ತೀವಿ.